ಇವು ಇಲ್ಲಿ ಅದಾವ. ಯಪ್ಪ ಇನ್ನೂ ಕೆಲಸ ಪೆಂಡಿಂಗ್ ಅದಾವು. ಇವನು ಹಿಂಗೆ ಇಟ್ಟೋಗಿದ್ದೇನೆ ಈಗ. ರೊಕ್ಕನೂ ಇಲ್ಲೇ ಇಟ್ಟೀನಿ, ಎಲ್ಲಾನು ಇಲ್ಲೇ ಇಟ್ಟೀನಿ. ಇವನ್ನೆಲ್ಲ ಯಾವಾಗ ಮಾಡಬೇಕು, ಇವನ್ನೆಲ್ಲ ಯಾವಾಗ ಫಿಲಪ್ ಮಾಡಬೇಕು, ಅವನು ಹೋಗಿ ಅವ್ರವ್ರ ಮನೆಗೆ ಮುಟ್ಟಿಸೋದು ಯಾವಾಗ, ಯಾಕಡೆ ಮಾಡ್ಬೇಕು ಯಾಕಡೆ ಮಾಡ್ಬೇಕು ತಿಳಿಯಂಗಿಲ್ಲ. ಅವನು ಒಟ್ಟು ಒಬ್ಬರಿಗೆ ಲೋಡ್ ಹಾಕಿ ಕುಂತು ಬಿಡ್ತಾರೆ ಗೌರ್ಮೆಂಟ್ದವರು. ಯಾಕಡೆ ಅಂತ ಸಾಯ್ಬೇಕು. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಬರ್ರಿ ಬರ್ರಿ. ಆರಾಮ್ರಿ? ಆರಾಮ್. ಏನ್ರಿ ಪೋಸ್ಟ್ ಮಾನ್ ಸಾಹೇಬ್ರ, ಅದು ನಮ್ದು ಈ ಗೌಡ್ರು ಅಂತಂದು ಏನೋ ಬಂದಿಲ್ಲನ್ರಿ? ಹಂಗೇನ ಬಂದ್ರೆ ಕೊಡ್ತೀವಲ್ರಿ, ಬಂದ್ ಹುಡ್ಕೋದ ಕೊಡ್ತೀರಿ. ಅದಕ್ಕಲ್ಲ ನಾ ಏನಂತೀನಿ ಅಂತಂದ್ರೆ, ಈಗ ಅರ್ಜೆಂಟ್ ಐತೆ ನನಗೆ ಒಂದ್ ಸ್ವಲ್ಪ ರೊಕ್ಕ ಬರೋದು ನಮ್ಗೆ ಗೌರ್ಮೆಂಟ್ ವತಿಯಿಂದ. ಅದು ಬೆಳೆ ಹಾನಿ ಆಗಿತ್ತಲ್ರ, ನಮ್ ರೈತರ ಸಂಬಂಧ ನಾನಾ ಗುದ್ದಾಡ್ಬೇಕಲ್ರಿ, ಅದ್ರ ಸಂಬಂಧ ಅದು ಬಂದತಿ ಏನ್ರ ಗುರ್ತಾಗತ್ತೆ ನಿಮ್ಗ ಅಂತ. ಅದು ನಮಗ ಕಡೆ ಬರುದಿಲ್ರಿ. ಮತ್ತೆ ಯಾರ ಕಡೆ ಬರ್ತದೆ? ಅದು ಸೊಸೈಟಿಯಿಂದ ನಿಮ್ ಸೀದಾ ನಿಮ್ಮ ಅಕೌಂಟಿಗೆ ಬರ್ತೈತೆ ಅದು. ನನಗೆ ನೋಡ್ರಿ ಹಿಂಗ ಹಾಕ್ಬಿಡುತ್ತೆ ನೋಡ್ರಿ. ಇಲ್ಲ ಸಾಹೇಬ್ರ ನೀವು ಆರಾಮದಿರಲ್ಲ? ಆರಾಮದ. ಈಗ ನಾ ಅದಕ್ಕೆ ಅಲ್ಲಿ ಹೋಗ್ಬೇಕಂದ್ರೆ ಈಗ ನಾವ್ ರೊಕ್ಕ ಎಲ್ಲಿ ಬರ್ತದೆ? ನೀವು ಏನ್ ಬರ್ತದೆ? ಈಗ ನಿಮ್ ಹೊಲ್ದು ಬೇಕಾಗೈತೆ. ಹೊಲ್ದು ಬೇಕಾದ್ರೆ ಸೊಸೈಟಿಗೆ ಬರ್ತೈತಿ. ಆ ಸೊಸೈಟಿ ಇರ್ತಾನ ನೋಡ್ರಿ, ಎಲ್ಲ ಪದನ್ರಿ ಸೆಕ್ರೆಟ್ರಿ. ಅವ್ನಿಗೆ ಹೋಗಿ ಭೇಟಿ ಆಗ್ರಿ, ಅವ್ನು ಹೇಳ್ತಾನೆ ನಿಮ್ಗೆ ಹೆಂಗ್ ಬರ್ತೈತಿ ಅಂತ ಹೇಳಿ. ಏನ್ ಮಾಡುದ್ರಿ, ಊರಾಗ ಗೌಡ್ರ ಆಗ್ಬಿಟ್ರಿ, ನಮ್ಗ ಎಲ್ಲ ಹೇಳಾಕ ಬಿಡ್ತಾರೆ ಇವ್ರು. ತಮ್ ಗುರ್ತಿರುತ್ತ ಅವ್ರಿಗೆ. ಅನ್ಪಡ್ ನನ್ ಮಂದ್ರಿ ಏನು ಸಾಲಿ ಕಲ್ತಿರಂಗಿಲ್ಲ ಇವು. ಸಾಲಿ ಕಲ್ದ ಹಳೆ ಬರ ನೋಡ್ರಿ. ನಾವ್ ಸ್ವಲ್ಪ ಅಡ್ಡಾಡ್ತಂದ್ ಬಾಳೆ ಬಚ್ಚಾರ ಸರ್. ನನಗೆ ಇಲ್ಲಿಗಾರ ಸತ್ತ ಹೋಗ್ರಿ. ಸೊಸೈಟಿಯಿಂದ ಸೀದಾ ನಿಮ್ಮ ಅಕೌಂಟಿಗೆ ಬರ್ತೈತಿ. ನೀವು ಹೋಗಿ ಸೊಸೈಟಿ ಅವ್ರಿಗೆ ಭೇಟಿ ಆದ್ರ ಅದೇನಾರ ಅಕೌಂಟ್ನಾಗ ಏನಾರ ಮಿಸ್ಟೇಕ್ ಇದ್ರೆ ಅವ್ರು ಹೇಳ್ತಾರ. ಇಷ್ಟೆಲ್ಲ ಬಂದ ಇದ್ರಾಗ ಒಂದು ಇಲ್ಲ ಅಂದ್ರೆ ನಂದು ಇಲ್ರಿ. ನಿಮ್ಮ ಹೆಸರು ಯಾವ ಇಲ್ಲ. ಮತ್ತ ನಿಮ್ಮ ಮಗಳ ಹೆಸರಲ್ಲಿ ಏನು ಸುಕನ್ಯಾ ಸಮೃದ್ಧಿ ಯೋಜನೆ ಏನು ಮಾಡಿಸಿದ್ರು? ಮಕ್ಕಳಿಗೆ ಈಗ ನಮ್ಗೇನು ಮಾಡಾಕ ಬರಾಗಿಲ್ಲ. ರೊಕ್ಕ ಗೌರ್ಮೆಂಟ್ ಇದ್ನಾಗ ಅನ್ಸ್ಬಿಟ್ಟು ಗೌರ್ಮೆಂಟ್ ರೊಕ್ಕ ಅನ್ಬೇಕು. ಪೋಸ್ಟ್ ಆಫೀಸ್ನಾಗ ಬರ್ಬೇಕು. ಪೋಸ್ಟ್ ಆಫೀಸ್ನಾಗ ಬರ್ಬೇಕಂದ್ರ ನೋಡ್ರಿ, ನಮ್ಮ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಅದಾವು. ಸುಕನ್ಯಾ ಯೋಜನೆ, ಸಮೃದ್ಧಿ ಯೋಜನೆ ಅಂತ ಅದಾವು. ಸುಕನ್ಯಾ ನಮ್ಮಕ್ಕಿ ಬರ್ತಾಳ್ರಿ, ಕಸ ಕೆಳಾಗ ಬರ್ತಾಳಕ್ಕೆ. ಏಪ್ಪು ಆ ಸುಕನ್ಯಾ ಅಲ್ರಿ, ಇದು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಬರೀ ಹೆಣ್ಮಕ್ಳಿಗಾಗಿ ಮಾಡಿದ ಯೋಜನೆ ರೀ ಇದು. ಇದನ್ನ ಮಾಡಿಸ್ರಿ, ಇದ್ರಾಗ ಲಾಭ ಐತಿ ನಿಮ್ಗ ಸಿಕ್ಕಾಪಟ್ಟಿ. ಈಗ ಅದು ಸುಕನ್ಯಾ ಮಾಡಿಸ್ಬೇಕಾದ್ರೆ ಯಾರು ಬೇಕು ನಿಮ್ಗ? 2 ಹೆಣ್ಣು ಮಕ್ಳು ಬೇಕು. ಎರಡ ಬೇಕನ್ರಿ? 2. 3ನೇದಕ್ಕೂ ಮಾಡಕ್ ಬರುದಿಲ್ಲ. ಒಂದಿದ್ರು ಮಾಡ್ತೀವಿ, 2 ಇದ್ರು ಮಾಡ್ತೀವಿ, 3ನೇದಕ್ಕಿಗೆ ಮಾಡಕ್ ಬರಲ್ಲ. ಈಗ ನನಗ ನಮ್ ಮಕ್ಳು ಇಲ್ರಿ. ಯಾಕಂದ್ರೆ ನಾನು ಹೆಣ್ತಿ ಏನ್ ಮಾಡ್ತಾಳ ಅಂತಂದ್ರ, ಈಗ ನೋಡ್ರಿ ಈ ಥಂಡಿಗಾಲದಾಗ ಇಲ್ಲಿರ್ಬೇಕಿಲ್ರಿ ಆಕಿ, ಇಲ್ಲಿ ಇರಂಗಿಲ್ರಿ ಆಕಿ. ಆಕಿ ತವ್ರ ಮನೆಗೆ ಹೋಗ್ಬಿಟ್ಟಾಳ್ರಿ. ಯಾಕಂತ ಕೇಳ್ತೀನ್ರಿ ನಾನು. ಅಲ್ರಿ ಇಲ್ಲಿ ಥಂಡಿ ಭಾಳ ಐತ್ರಪ್ಪ, ನಾ ಇರಂಗಿಲ್ಲ, ನಾವು ತವ್ರ ಮನ್ಯಾಗ ನಂಗ ಅಲ್ಲಿ ಹೋಗ್ತೀನಿ ಅಂತೇಳಿ ತವ್ರ ಮನೆಗೆ ಹೋಗ್ಯಾರ ನೋಡ್ರಿ. ಹಂಗಲ್ರಿ ಅದು. ಈಗ ಸೋನೆ ತಿಂಗಳೈತಿ, ಅದಕ್ಕ ಹೊರಗೆ ಹೋಗ್ಯಾರ ಅವ್ರು, ತವ್ರ ಮನೆಗೆ ಹೋಗ್ಯಾರ. ನಮ್ಗೇನ್ ಗುರ್ತಾಕತ್ರಿ, ನಾವ್ ಹಳ್ಳಿಯಾಗ ಇದ್ದವ್ರ ಸುಮ್ ಊರಾಗ ಎಲ್ಲಾರು ಕೂಡಿ ಹಿರಿಯರ್ ಮಾಡಿ ಹೋದಾರ. ಯಾರ ಮಕ್ಳ ಏನಂಗ ಹಾಕವ್ರಿ ಪೋಸ್ಟ್ ಆಫೀಸರ್. ಗೌಡ್ರ ಎಲ್ಲಿ ಬಂದು ಏನು ಮಾತಾಡಕತ್ತೀರಿ ಗೌಡ್ರ? ಏನ ಅಲ್ರಿ ನನಗ ಹೇಳ್ತಿಲ್ಲ. ಮತ್ತ ಅದಕ್ಕೆ ಏನ್ರ ನಿಮ್ ಕಡೆ ಏನ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಹೇಳ್ತಿ ಸಿಗ್ಬೋದಲ್ರಿ ಬೇರೆ ಏನ್ರ? ಅಯ್ಯೋ ಕರ್ಮ ರೀ ಗೌಡ್ರ, ಏನ್ ಮಾತಾಡಕತ್ತೀರಿ? ಇದು ಪೋಸ್ಟ್ ಆಫೀಸ್ ಐತ್ರಿ, ಹೆಂಡ್ರ ಚೇಂಜ್ ಮಾಡೋ ಆಫೀಸ್ ಹತ್ತಿ ಕೊಡ್ರಿ ಏನ? ಹೋಲ್ಬಿಡ್ರಿ, ನೀ ಯಾಕೆ ಸಿಟಿ ಬರ್ತೀರಿ? ಅಂದ್ರೆ ಇದ್ರಾಗ ಒಂದ್ ಯಾವ್ದಾರ ಒಂದ್ ತೊಗೊಂಡ್ ಹೋಗ್ಲಿ ಅಲ್ರಿ ನಾ ಮನಿಗೆ, ಅಂದ್ರೆ ನಮ್ಮ ಊರಾಗ ತೋರ್ಸಾಕ್ ಬರ್ತಂತ ಇಲ್ಲಿ ತೋರಿಸ್ತೀನಿ. ಇವನು ಇದೇನ್ ಮಾಡವ್ರಿ? ಈಗ ಮತ್ತೀಗ ನೀವು ನಮ್ದು ಎಲ್ಲಾ ನೀವು ಆರಾಮದಿರಲ್ಲ? ಆರಾಮ ಅಲ್ಲ ನೋಡ್ರಿ, ಇನ್ನೊಂದ್ ಸ್ವಲ್ಪ ನೋಡ್ತೀರಿ ನಮ್ದು ಏನ್ರ ಬರತಾನ ಇಲ್ಲಿ. ಹಂಗೇನ ಬಂದ್ರೆ ಕೊಡತ್ತೀವಲ್ರಿ ಗೌಡ್ರ. ಅಲ್ಲ ಒಂದ್ ಯಾವ್ದಾರ ಬುಕ್ ತಗೊಂಡ್ ಹೋಗ್ಲಿ ಅನ್ನ ನೋಡ್ಕೊತ್ಕೊಂಡ್ರು. ಅವ್ರು ತಗೊಂಡ್ ಹೋಗಿ ಏನ್ ಮಾಡ್ತೀರಿ? ಸುಮ್ ನೋಡ್ಕೊತ್ ಕೊಡ್ತೀನಿ. ಅಯ್ಯಯ್ಯೋ ನೋಡುದು ಅಲ್ರಿ ಅವು. ಅವೆಲ್ಲ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಇರ್ತಾವ ತೋರಿ, ಅವೆಲ್ಲ ನಮಗ್ ಬೇಕಾಗಿದ್ವು. ಅಂದ್ರೆ ಇದ್ರಾಗ ಯಾವ ಇಲ್ಲ ಅಂದ್ರೆ ಇಲ್ಲ ಹಂಗೇನ ಬಂದ್ರೆ ನಾನು ನಿಮಗ್ ತಂದು ಕೊಡ್ತೀನಿ ತೋರಿ. ನಂಗೆ ಇದೇನ್ರಿ ಸಿಕ್ಕಪ್ಪ ಏನಾಯ್ತಲ್ಲ ಕರ್ರಂದಿದ್ದ. ಅದು ಇಡ್ರಿ, ಅದು ನಮ್ ಗೌರ್ಮೆಂಟ್ ಸಿಕ್ಕ ಅದು. ಆದ್ರೆ ನಿಮ್ಗೆ ಗೊತ್ತಿರಲ್ಲ ಅದ ಅನ್ನಂಗ ಸಾಹೇಬ್ರು ತಪ್ಪು ತಿಳ್ಕೊಬಾರ್ದು. ಮತ್ ನಿಮ್ಗೆ ಏನ್ ಕೇಳ್ಬೇಕು ಅನ್ನೋ ಗೊತ್ತಾಗುತ್ತೆ. ನಮ್ಗೆ ನೀವು ನೋಡ್ರಿ ರೊಕ್ಕ ಕೇಳಕ್ ಬಂದ್ರೆ ರೊಕ್ಕ ನೋಡ್ರಿ ನೀವು ಗ್ರಾಮೀಣ ಬ್ಯಾಂಕಿಗೆ ಹೋಗೋದು. ಅದೇಲಿ ಬರ್ತೀರಿ ನಮ್ಮೂರಾಗಿಲ್ಲ ಅದು. ಇನ್ನು ಮತ್ತೆ 70 ಕಿಲೋಮೀಟರ್ ಹೋಗಬೇಕು. ನಾನು ಸೊಸೈಟಿ ರೀ, ಸೊಸೈಟಿ ನೀವು ಯಾರ ಅಂಡ್ರನೇ ಬರ್ತೀರಿ? ನಾವ್ ಎಲ್ಲಾರ ನನ್ನ ಅಂಡ್ರದಾಗ ಎಲ್ಲಾರು ಬರ್ತಾರ್ರಿ. ನಾ ಗೌಡದನ್ರಿ ಇಲ್ಲಿ. ನಿಮ್ ಗೌಡ್ರ ಅಲ್ರಿ, ನಿಮ್ ಹಳ್ಳಿ ಯಾವ ಸೊಸೈಟಿ ಅಂಡ್ರನ್ಯಾಗ ಬರ್ತೈತಿ ನೋಡ್ರಿ. ಅದು ಗೊತ್ತಿರ, ನಾ ನಿಮ್ ಕಡೆ ಯಾಕೆ ಬರೋದಿದ್ದೆ. ನಮ್ ಗುರುತರಂಗಿಲ್ಲ. ಅದಕ್ಕೆ 4 ಮಂದಿ ಹಿರಿಯರಿಗೆ ರೈತರಿಗೆ ಕೇಳ್ರಿ, ಅವರೆಲ್ಲ ನನ್ನ ಕೇಳ್ತಾರೆ. ಅವ್ರು ಹೇಳಿದಕ್ಕ ಬಂದಿನ ಇಲ್ಲಿ. ನಮ್ಮ ಊರಾಗ ಯಾರೋ ಕಲ್ತಿಲ್ಲ. ನಿಮ್ಗೆ ಗುರ್ತೈತಲ್ಲ ವಿಷಯ.
ಹಾ ಆಯ್ತು, ನಾ ಅದ್ರ ಬಗ್ಗೆ ಚರ್ಚೆ ಮಾಡ್ರಿ ನಿಮ್ಗೆ ಹೇಳ್ತ. ಯಾವಾಗ ಹೇಳ್ತೀರಿ? ನೀವ್ ಯಾವ ಊರಿಗೆ ಹೋಗ್ಬೇಕು, ಯಾವ ಸೊಸೈಟಿಗೆ ಭೇಟಿ ಆಗ್ಬೇಕು ನಾ ಹೇಳ್ತ. ಅಂದಂಗ ಸರ ನೀವು ಎಷ್ಟೊತ್ತಿದ್ರು ಇವತ್ತು ನಮ್ಮ ಮನೆಗೆ ಬಂದು ಎಲ್ಲಾ ಊಟ ಗೀಟ ಮಾಡ್ಕೊಂಡು ಒಂದ್ ದಿವ್ಸ ಇದ್ದು ಹೋಗ್ಬೇಕು ರೀ. ಒಂದ್ ದಿವ್ಸ ಇದ್ದು ಹೋಗಾಕ ನಾ ಏನ್ ಬ್ಯಾರೆ ಊರವೇನ್ರಿ? ಇದ ಊರ ಹೋದಲ್ರಿ. ಇದ ಊರಲ್ಲ ನೀವು? ಅಲ್ಲ ಸುಮ್ ನಮ್ಮ ಮನೆಗೆ ಬಂದು ಒಂದ್ ಸ್ವಲ್ಪ ಹೋಗ್ಬಿಟ್ರಿ ಅಂದ್ರೆ ನೀವು ನಮ್ಗೆ ಅಂದಂಗೆ ಬರ್ಬೇಕು ನೋಡ್ರಿ. ಈಗ ಬರ್ತೀನಿ ತಗೋರಿ. ನೀವ್ ಹೇಳಿದ್ಮೇಲೆ ನಾವ್ ನಮ್ ಡ್ಯೂಟಿ ಮಾಡ್ತೀವೇನ್ರಿ? ನಮ್ ಡ್ಯೂಟಿ ನಮ್ಗೆ ಗೊತ್ತೈತ್ರಿ. ಆಯ್ತು ಗೊತ್ಬಿಡ್ರಿ. ನಾನು ಏನಾರ ಬಂದ್ರೆ ಒಂದ್ ಸ್ವಲ್ಪ ಕಳಿಸ್ಬಿಡ್ರಿ. ಕಳಿಸ್ತೀನಿ ನೋಡ್ರಿ. ಬರ್ರಿ, ನಾನು ಬರ್ತೀನಿ. ನಮಸ್ಕಾರ. ನೀವು ಏನಿದ್ರೆ ನಮ್ಮ ಮನೆಗೆ ಬಂದು ಕೊಟ್ಬಿಡ್ರಿ. ಕೊಡ್ತೀನಿ ಹೋಗ್ರಿ ಗೌಡ್ರ. ನಾ ಬರ್ತೀನಿ. ಹ್ಞೂ ರೀ. ಹೌದ್ರಾ? ಬರ್ರೆ. ಏನ್ ಪುಣ್ಯಾತ್ಮ ಅದಾನ ಮಾರ. ಹೆಂಗ್ ಊರ್ ಗೌಡು ಮಾರ. ಸಾಕಾಗೈತಿ. ನಮ್ ಕೆಲಸ ನಮ್ಗೆ ಹತ್ತಿರ್ತೈತಿ. ಎಲ್ಲೆಲ್ಲಿ ಬಂದು ಏನೇನ್ ಕೇಳ್ಬೇಕು ಅನ್ನೋದು ಗೊತ್ತಿಲ್ಲ ಇವನಿಗೆ. ಇವ್ನು ಊರ್ ಗೌಡಿವ ನಮ್ ತಲೆ ತಿಂದು ಹಾಳು ಮಾಡ್ತಾ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬರ್ರಿ ಗೌಡ್ರ. ನಮಸ್ಕಾರ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಕೊಡ್ರಿ. ಆರಾಮದ್ರಲ್ಲ? ಆರಾಮ್ರಿ ಗೌಡ್ರ. ನಾನು ಎಲ್ಲಾ ಕಡೆ ಅಡ್ಡಾಡಿ ಬಂದೆ. ನನಗೇನು ದಿಕ್ ತಿಳಿಲಿಲ್ಲ. ಅದಕ್ಕೆ ನಿಮ್ಗೊಂದು ವಿಷಯ ಕೇಳ್ಬೇಕಾಗಿತ್ತು. ಏನ್ರಿ ಗೌಡ್ರ? ಈಗ ನನಗ ಈಗ ಮತ್ತೆ ನಮ್ಗೆ ಏನಾರ ರೊಕ್ಕ ಗಿಕ್ಕ ಏನಾರ ಬಂದ ನಮ್ಮ ಹಳ್ಳಿವು. ನಿಮ್ ರೊಕ್ಕ ಇಲ್ಲಿ ಬಂದಿಲ್ರಿ? ಮತ್ತೆ ಎಲ್ಲಿ ಬರ್ತಾರ? ರೈತರೆಲ್ಲ ಹೇಳ್ಕೈ ಸರ್ ನಂಗೆ ರೊಕ್ಕ ಬಂದವ್ರು, ನಮ್ಗ ರೊಕ್ಕ ಬಂದವು, ಸರ್ಕಾರದವ್ರು ಕೊಟ್ರ ನಮ್ಗೆ ಹಂಗ ಹಿಂಗ ಅಂತ ಅನ್ನಕತ್ತಾರ. ಹೆಂಗ ಸರ್ಕಾರದವ್ರು ಕೊಟ್ರೆ ಮತ್ತೆ ಅವು ಸೊಸೈಟಿಗೆ ಬಂದಿರ್ತಾವ ಒಂದು, ಇಲ್ಲ ನಿಮ್ಮ ಅಕೌಂಟಿಗೆ ಡೈರೆಕ್ಟ್ ಬಂದಿರ್ತಾವ ಒಂದು. ಅಲ್ಲಿ ಮುನ್ಸಿಪಾಲಿಟಿ ಅಲ್ಲ, ನಮ್ ಪೋಸ್ಟ್ ಆಫೀಸ್ ಏನ್ ಕೆಲಸ ಇಲ್ಲ. ಮುನ್ಸಿಪಾಲಿಟಿಗೂ ಇರಂಗಿಲ್ಲ. ಮುನ್ಸಿಪಾಲಿಟಿಯವ್ರಿಗೂ ಸಂಬಂಧ ಇಲ್ಲ, ಪೋಸ್ಟ್ ಆಫೀಸ್ ಅವ್ರಿಗೂ ಸಂಬಂಧ ಇಲ್ಲ. ಸೊಸೈಟಿ ಬಿಟ್ಟು ನಿಮ್ಮ ರೈತರ ಡೈರೆಕ್ಟ್ ಅಕೌಂಟ್ ಅಲ್ಲಿ ಬರ್ತಾವ. ಈಗ ನಂಗೆ ಅನ್ಸ್ಬಿಟ್ಟು ಈಗ ಮತ್ತೆ ಈಗ ನಮ್ಮ ಏನಾರ ಬಂದವ ಅಲ್ಲ, ಹಂಗೇನಾರು ಬಂದ್ರೆ ನಾ ನಿಮಗೆ ಬಂದು ಮುಟ್ಟಿಸ್ತೀನಿ ಅಲ್ಲ. ಮುಟ್ಟಿಸ್ತ್ರಿ? ಅದಕ್ಕೆ ಅದು ಮುಟ್ಟಿಸೋದು ಬಂದಿಲ್ಲ ನನಗೆ. ಈಗ ನನಗೇನೈತಿ ಅಂತಂದ್ರ, ಈಗ ನಮ್ಮ ಹುಡುಗರು ರೈತರೆಲ್ಲ ಅದಾರಲ್ಲ, ರೊಕ್ಕ ಬಾಳ ನಮ್ದು ಅದ ಕಬ್ಬು ಹಾನಿ ಆಗಿದ್ದು ಅದಾಗಿದ್ದು ಅಂತೆಲ್ಲ ಆಗತ್ತಾರ. ಈಗ ಅದಕ್ಕೇನ್ರಿ ನಿಮ್ ಕಡೆ ಬಂತ? ನಮ್ದು ಅವೆಲ್ಲ ನಮ್ ಕಡೆ ಬರೋದಿಲ್ರಿ, ಸೊಸೈಟಿಗೆ ಬರ್ತಾವು. ಇಲ್ಲೇನು ಬರುತ್ತೆ ನಮ್ದು? ಇಲ್ಲಿ ಮನೆ ಆರ್ಡರ್ ಬರ್ತೈತಿ. ಆಮೇಲೆ ನೀವು ಏನಾರ ನಮ್ಮ ಪೋಸ್ಟ್ ಆಫೀಸ್ನಾಗ ಬ್ಯಾಂಕ್ ಪಾಸ್ಬುಕ್ ಮಾಡ್ಸಿದ್ರೆ, ನಮ್ಮ ಪೋಸ್ಟ್ ಪಾಸ್ಬುಕ್ ಮಾಡ್ಸಿದ್ರೆ ಅಂದ್ರೆ ಅವ್ರು ರೊಕ್ಕ ಬರ್ತಾವು. ಅದಷ್ಟ ಬರುತ್ತ? ಅವಷ್ಟ ಮಾತ್ರ. ನಮ್ಮ ಹೊಲದ ಏನೋ ಬರುದಿಲ್ಲ. ಏನ್ ನಿಮಗ ಈಗ ಗೌರ್ಮೆಂಟ್ ಲಿಂದ ಏನಾರ ಡಾಕ್ಯುಮೆಂಟ್ಸ್ ನಿಮ್ಗೆ ಮುಟ್ಟಿಸ್ಬೇಕಾದ್ರೆ ಅವ್ ನಮ್ ಪೋಸ್ಟಿಗೆ ಬಂದಿರ್ತಾವ, ತಗೊಂಬಂದ್ ನಿಮ್ಗೆ ಮುಟ್ಟಿಸ್ತೀವಿ ಅಷ್ಟೇ. ನಿಮ್ಮ ನೋಡ್ರಿ ನಮ್ಮ ಊರಾಗ ಎಷ್ಟು ಮಂದಿ ನೋಡ್ರಿ ಕಲ್ಯಾಣದವ್ರ, ಅವ್ರ ಏನಂತಾರ ನನಗ, ನೀವು ಬಂದು ಹೋರಿ ಅಂತಾರ. ನೀವು ಹೋರಿ, ನೀವು ರೊಕ್ಕ ತಗೊಂಬರ್ರಿ, ರೊಕ್ಕ ನಾ ಇಲ್ಲಿಂದ ತಗೊಂಬರ್ರಿ, ನಾ ಕೊಡ್ರಿ ರೊಕ್ಕ ಅವ್ರಿಗೆ. ಅದಕ್ಕ ಒಂದ್ ಕೆಲಸ ಮಾಡ್ರಿ, ನಾನು ಏನ್ರ ಬಂದ ಈ ಸದ್ಯದಾಗ ನಿಮ್ಮ ಹೆಸರ ಮ್ಯಾಗ ಯಾವ್ದು ಬಂದಿಲ್ಲ ಬಿಡ್ರಿ ಗೌಡ್ರ. ಅಲ್ಲ, ಈಗ ನಾನು ಅನ್ಸ್ಬಿಟ್ಟು MLA ಅವರು MP ಗಳು ಏನ್ರ ನನಗೆ ಲೆಟರ್ ಕಳಿಸ್ಯಾರ, ನಾ ಗೌಡದೇನಂತಂದು. ಅಲ್ಲ, ಹಂಗೇನಾರ ಕಳ್ಸಿದ್ರ ನಾವು ನಿಮ್ಮ ಮುಟ್ಟಿಸ್ತೀವಿ. ಆಮೇಲೆ ನಿಮಗೆ MLA ಕಳ್ಸಾರೋ MP ಕಳ್ಸಾರೋ ನಮಗೆ ಹೆಂಗ್ ಗೊತ್ತಾಗತ್ತೆ? ನಿಮ್ಮ ಹೆಸರಿಗೆ ಬಂದಿದ್ದಿರ್ತದ, ತಗೊಂಬಂದ್ ಮುಟ್ಟಿಸ್ತೀವಿ. ನೀವು ಓದಿದ ಮೇಲೆ ನಿಮಗ್ ಗೊತ್ತಾಗತ್ತದು ಯಾರು ಕಳ್ಸ್ಯಾರ ಅಂತೇಳಿ. ಈಗ ನಂದು ಏನೂ ಗೊತ್ತಾಗೋದಿಲ್ಲ. ಈಗ ಗೊತ್ತಾಗಲ್ರಿ. ಅದು ನಂದು ಅನ್ರದ ನಂದು ಅಲ್ರಿಪ್ಪ, ಇವು ಮಂದಿ ತೋರಿ. ಹೌದ್ರಿ? ಅಂದಾಗ ಗೌಡ್ರ ನಾವು ಈಗ ನಾನು ಅನ್ಸ್ಬಿಟ್ಟು ಬಂದೀವಿ. ಈಗ ಅಲ್ಲಿ ನೋಡ್ರಿ, ಈಗ ಮತ್ತ ನೀವು ನಮ್ಮ ಹೆಣ್ಮಕ್ಳು ಒಂದು ಊರಿಗೆ ಹೋಗ್ಬಿಟ್ಟಾರ್ರಿ. ಹೆಣ್ಮಕ್ಳು ಊರಿಗೆ ಹೋಗ್ಬಿಟ್ಟಾರ, ಹೆಂಗ್ ಮಾಡೋದು? ನಿಮ್ಮ ಹೆಣ್ಮಕ್ಳು ಊರಿಗೆ ಹೋದ್ರೆ ನಾ ಏನ್ ಮಾಡ್ರಿ? ಅಲ್ಲಿ ಪೋಸ್ಟ್ ಆಫೀಸ್ನಾಗ ಏನ್ ಮಾಡಕ್ ಬರಂಗಿಲ್ಲ. ಅಯ್ಯೋ ಕರ್ಮ ರೀ, ನಿಮ್ ಹೆಣ್ಮಕ್ಳು ಊರಿಗೆ ಹೋಗೋದಕ್ಕೂ ಪೋಸ್ಟ್ ಆಫೀಸ್ಗೂ ಏನ್ರಿ ಸಂಬಂಧ? ಅಲ್ರಿ ಸರ್, ನೋಡ್ರಿ ವಿಚಾರ ಮಾಡ್ರಿ. ನೀವು ತಿಳಿದ್ರ, ನೀವು ಗಂಡಸ್ರ ನಾವು ಗಂಡಸ್ರ. ಈಗ ನೋಡ್ರಿ, ಈ ತಂಡಿ ಐತಿಲ್ರಿ, ಹೆಣ್ಮಕ್ಳು ಎಲ್ಲಿರ್ಬೇಕ್ರಿ? ಇಲ್ಲಿ ಇರ್ಬೇಕಿಲ್ರಿ? ಇಲ್ರಿ, ತಂಡಿ ಬಾಳ ಐತಿ, ಅದಕ್ಕ ನಮ್ಮ ಊರಿಗೆ ಹೋಗಿನಂತಂದು ಊರಿಗೆ ಹೋಗ್ಬಿಟ್ಟಾರ್ರಿ. ಓ ಗೌಡ್ರ, ನಮಸ್ಕಾರ ಗೌಡ್ರಿಗೆ. ಗೌಡ್ರಿ ನಮಸ್ಕಾರ ಮಾಡಂಗಾದ್ರೆ ನೀವು, ನಾವು ನಿಮ್ಗೆ ನಮಸ್ಕಾರ ಮಾಡ್ಬೇಕು. ಯಾಕ್ರಿಪ್ಪ ಹಿಂಗ? ಏನ್ರಿ ನೀವು ಎಲ್ಲ? ಅಲ್ಲ, ನೀವ್ ಹೇಳಿದ್ರ
ಹಾ. ನೀವ್ ಹೇಳಿದಂಗ ಅಲ್ಲಿ ಹೋಗಿದ್ದೆ ನಾನು. ಹಾ ಹಾ ಅಲ್ಲಿ ಏನದು ಯಾವ್ದೋ ಒಂದು ಹೇಳಿದ್ರಲ್ಪ, ಸೊಸೈಟಿ ಸೊಸೈಟಿ ಹೋಗಿದ್ದೆ. ಅವ ಎಲ್ಲಾ ಪೇರ್ ಏನಂದ್ರಿ ನನಗ, ಏನ್ರಿ ಗೌಡ್ರ ನಿಮ್ಗ್ ಗುರ್ತಲ್ಲ ನಮಗ್ ಗುರ್ತಿರ್ತಾನ್ರಿ, ಅದು ಅಕೌಂಟ್ ಹಣ ನಿಮ್ಮ ಬ್ಯಾಂಕಿಗೆ ಬೀಳತ್ತಂದಲ್ಲವ ನನಗ. ಹೌದ್ರಿ, ಈಗ ಸರ್ಕಾರದವ್ರು ಹೊಸ ಯೋಜನೆ ಮಾಡ್ಯಾರ್ರಿ. ಈ ಮಧ್ಯವರ್ತಿಗಳು ಎಲ್ಲಾ ರೈತರದು ಅವ್ರದ್ದು ಇವ್ರದ್ದು ಕಿತ್ಕೊಂಡ್ ತಿನ್ನಾಕತ್ರಲ್ರಿ. ಅದಕ್ಕ ನಮ್ಮ ಘನ ಸರ್ಕಾರ ಯೋಚನೆ ಮಾಡಿ ಈ ದುಡ್ಡು ಯಾರಿಗೆ ಮುಟ್ಟಬೇಕು ಅವ್ರಿಗೆ ಮುಟ್ಲಿ ಅಂತ ಹೇಳಿ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟಿಗೆ ಬೀಳಂಗ ಮಾಡ್ಯಾರ ಅವ್ರು. ಅಂದ್ರೆ ಈಗ ನಮ್ಮ ಊರಾಗಿನ ಎಲ್ಲಾರು ಅಕೌಂಟ್ ನನಗ ಬೀಳುತ್ತ ಅಮೌಂಟ್, ನಿಮಗ್ ಬೀಳಂಗಿಲ್ರಿ. ಅವ್ರವ್ರಿಗೆ ಅವ್ರವ್ರು ಯಾರ್ಯಾರ ರೈತರದ್ರ ಅವ್ರವ್ರ ಅಕೌಂಟಿಗೆ ಬೀಳ್ತೈತಿ. ಅಲ್ರಿ ಈಗ ಅವ್ರವ್ರಿಗೆ ಬಿದ್ರ ಮತ್ತ ನಮಗೇನ್ ಸಿಗುತ್ತದ್ರಾಗ? ಅದಕ್ಕ ರೀಪ, ಅದಕ್ಕ ನಿಮ್ಮಂತ ತಿಂದು ದೊಡ್ಡವರಾಗ್ತಿರ ಅಂತೇಳಿ ಸರ್ಕಾರದವ್ರು ಹಂಗ ಮಾಡ್ಯಾರ್ರಿ. ಯಾರಿಗ್ ಮುಟ್ಟಬೇಕೋ ಅವ್ರಿಗೆ ಮುಟ್ಟಬೇಕು ಅಂತ ಹೇಳಿ ಆ ಕಾಯ್ದೆ ತಂದಾರಿ. ಅಂದ್ರೆ ಈಗ ನಮ್ದು ಏನ್ ನಡೆಯಂಗಿಲ್ಲ ಬಿಡ್ರಿ. ಹಂಗಾರಿ ಅಲ್ರಿ, ಎದಕ್ ಬೇಕ್ರಿ ಗೌಡ್ರ? ನಿಮ್ಮ ಮೊಮ್ಮಕ್ಕಳು ಕುಂತರು ತಿಂತರು ಕರಗಲಾರ್ದಷ್ಟು ಆಸ್ತಿ ಐತಿ, ಮತ್ತ್ಯಾಕ ರೈತರದ್ ಬೇಕು ನಿಮ್ಗ? ನೀವ್ ಹಂಗ ಅಂತೀರಿ. ಅದ್ ಏನೈತಂದ್ರ ಈಗ ನಮ್ಮಪ್ಪ ಅಷ್ಟ್ ನಮ್ಮ ಅಜ್ಜ ನೋಡ್ರಿ, ನಮ್ ದೊಡ್ಡಜ್ಜ ಸ್ವಲ್ಪ ಗಳಿಸಿದ್ದ, ನಮ್ಮ ಅಜ್ಜ ಏನ್ ಮಾಡಿದ ಅದಕ್ಕಿಂತ ಸ್ವಲ್ಪ ಗಳಿಸಿದ, ಮತ್ ನಮ್ಮ ಅಪ್ಪ ಏನ್ ಮಾಡ್ದ ಅದಕ್ಕಿಂತ ಸ್ವಲ್ಪ ಗಳಿಸಿದ. ಈಗ ನಾನು ಅವ್ರ ಮಗ ಆದ್ಮೇಲೆ ನಾನು ಸ್ವಲ್ಪ ಗಳಿಸ್ಬೇಕು ಅಂತ ನನ್ನ ವಿಷಯ. ನೀವು ಗಳಿಸರಿ ಏನ್ ಮಾಡವ್ರಿ? ನಿಮ್ಗೇನ್ ಮಕ್ಳ ಮರಿಯ? ಅದ ಹೇಳಿದಲ್ರಿ, ನಾನು ಹೆಂಡತಿ ತಂಡ್ಯಾಗ ಊರಿಗೆ ಹೋಗ್ತಾಳ್ರಿ, ಅದು ತಪ್ಪು ಅನ್ನೋದು ಅರಿವು ಗೊತ್ತಾಗಿಲ್ಲ. ಇಲ್ಲಿ ತಂಡ ಐತಂತ ಅಲ್ಲಿ ಬ್ಯಾಚಗಿರ್ತನ್ರಿ, ಹೆಂಗ್ರಿ ಇದು? ಹಂಗೆಲ್ಲಾ ಮಾತಾಡ್ಬೇಡ್ರಿ ಗೌಡ್ರ. ಒಳ್ಳೆ ಎಲ್ಲಿ ಸುತ್ತಾಡಿದ್ರು ಅಲ್ಲಿಗೆ ಬರ್ತಿರಲ್ರಿ ಗೌಡ್ರ. ಈಗ ನಮ್ಗ ಅದೊಂದ್ ಜಾಗ ಬಿಟ್ರೆ ಮತ್ತೆ ಜಾಗ ಕೊಡೋದ್ರಿ. ಏನೈತಂದ್ರ ಸರ್ ಒಂದ್ ಮಾತು ಹೇಳ್ತೀನಿ, ಹೆಂಡತಿ ಹೋಗಿದಕ್ಕೆ ಟೆನ್ಷನ್ ಇಲ್ಲ ನನಗೆ. ಮನ್ಯಾಗ ಹೆಣ್ಮಕ್ಳಿಲ್ಲ, ಯಾರು ಇಲ್ಲ ಹೆಣ್ಮಕ್ಳು. ನನ್ನ ತ್ರಾಸ ನೀವ್ ಅರ್ಥ ಆಗತ್ತನ? ನೀವು ಅಲ್ಲಿ ಹೋಗ್ಬೇಡ್ರಿ, ನನಗ ಅಡಿಗೆ ಮಾಡಿ ಹಾಕಾಕ್ರಿ ಯಾರ ಬೇಕು. ಈಗ ಅಕ್ಕಿ ಯಾರ ಪರಿಚಯ ಇದ್ರ ಅಕ್ಕಿ ತಂದ್ ಇಟ್ಟೋದಂದ್ರ ಈ ಗೌಡ್ರ ನೋಡ್ಕೊರವ ಅಂತಂದ್ ಅಕ್ಕಿಯಾರ ಹೇಳಿ ಹೋದ್ನಂದ್ರ ಆ ಹೆಣ್ಮಗಳ ಮೇಲೆ ನಾನು ಜೀವನ ಸಾಗಿಸಿದ್ನಿಲ್ಲ. ನಾನು ಅಡಿಗೆ ಊಟ ಗೀಟ ಮಾಡಿ ಜೀವನ ಸಾಗಿಸಿದಿಲ್ಲ ಅಂತ ಕೇಳಿದೆ ನಿಮ್ಗ. ಹಂಗಂದ್ರೆ ಅದು ನಿಮ್ ಗುರ್ತಲ್ಲ ಹೆಂಗ? ನಾನು ಎಲ್ಲಾ ಊರಾಗಿನವ್ರ ಎಲ್ಲಾರನು ಹೆಂಗ್ ತಿಳ್ಕೊಂಡು ನಿಮ್ ಗುರ್ತೈತಿ. ಇಷ್ಟೊತ್ತಾದ್ ನಿಂತು ಇಲ್ಲ ಅವ್ರು ಬರೋದಿದ್ರೆ ಆ ಬಟ್ಟಿ ಯಾಕೆ ಬರ್ತಾರಿಲ್ಲ ಐತಿ, ಆಕಿನೂ ಬರವಳ್ಳಿ ಯಾಕಂತ ಕೇಳಿ ನಿಂತಿದ್ದೆ ನಾನು. ಈ ಆಟದ ಸಿಕ್ಬಿಟ್ರಿ. ಇರ್ತವ್ರಿ, ನಮ್ ಗೆಳೆಯ ಒಬ್ಬ ಅದಾನ್ರಿ. ಅವ ಅವನಿಗೆ ತಂದ್ ಇಡ್ಲೇನ್ರಿ ಕೆಲ್ಸ ಮಾಡಕ್. ಅಡಿಗೆ ಎಲ್ಲ ಮಾಡ್ತಾರನ್ರಿ? ಅಡಿಗೆ ಮಾಡ್ತಾನಲ್ರಿ. ಆದ್ರೆ ಏನಾನ್ರಿ ನೀವು ಕೈ ಬಳಿ ಗಲ್ ಗಲ್ ಅಂದ್ರೆ ಚಂದ ಅಡಿಗೆ. ಅವನಿಗೆ ಹೇಳ್ತೀನಿ ತೋರಿ, ಕೈಯ ಬಳಿ ಹಾಕೊಂಡು ಅಡಿಗೆ ಮಾಡತ್ತೇಳಿ. ಮತ್ ನೀವು ಬಾಳ ದೂರ ಹೊಂಟ್ರಿಪ್ಪ. ಮತ್ತೇನ್ರಿ ಗೌಡ್ರ, ನೀವು ಏನ್ ಕೇಳಿದ್ರೆ ಏನು ಊಟಕ್ಕ ಉಚ್ಚಾರಕ್ಕ ಅಡಿಗೆ ಮಾಡಕ ಬೇಕಂತೀರಿ. ಮತ್ತ ಅದ್ ಹೆಣ್ಮಕ್ಳವ್ರ ಮಾಡ್ಲಿ ಗಂಡ ಮಕ್ಳವ್ರ ಮಾಡ್ಲಿ ಮುಗಿದೋಯ್ತಲ್ಲ. ಸಾಕು, ನೀವೇಟ್ ಭಯ ಮಾಡಕತ್ತೀರಿ. ನಮ್ದು ಸೂಕ್ಷ್ಮ ಮಾತುಗಳು ಏನ್ರಿ? ಈಗ ಬರ್ತಾಳ್ರಿ ಹೆಣ್ಮಗಳು, ನೀವೆಲ್ಲ ಕೆಲಸ ಐತನ ಹೊಂಟ್ರಿ, ಹೋಗಿ ಬರ್ರಿ. ನಾ ಒಂದ್ 5 ನಿಮಿಷ ಕುಂತು ಅಕ್ಕಿ ಬಂದ ಮೇಲೆ ನಾ ಬರ್ತೀನಿ. ಅಕ್ಕಿ ಬಟ್ಟಿ ಒಗಿತಾಳಂತ, ಅದ್ ನೀರು ಬರಂಗಿಲ್ಲ ಅಂತ ನೋಡ್ರಿ. ನೋಡ್ರಿ ನೀವ ನೋಡ್ರಿ, ಇಲ್ಲಿ ನೋಡ್ರಿ ಏನಾಯ್ತು ಈಗ ಬರತ್ತಲ್ರಿ. ನೀವ್ ಇದ್ದಾಗ ಬರ್ತಾವ್ರಿ, ನೀವ್ ಇಲ್ಲಾರ್ದಾಗ ಇರಂಗಿಲ್ಲ ಅಂತ ಹಾಕಿ. ಅದಕ್ಕೆ ನಾನು ಊರಾಗಿನ ನಾನು ಒಬ್ಬ ಗೌಡ ಅಂತಂದ್ರು ಸೈತಿ ಎಲ್ಲರಿಗೂ ನ್ಯಾಯ ದೊರಕಿಸ್ಕೊಳವ್ ನಾನ. ಹೌದ್ರೆ ಈಗ ಯಾರು ನಮ್ಮ ಊರಾಗ ಕಲಿಲಿಕ್ಕಂದ್ರ ಸೈತಿ ನಾನ್ ಅವ್ರಿಗೆಲ್ಲ ಹೇಳ್ಕೊಂಡ್ ಹೋಗಿಲ್ಲ. ನೀರ್ ಬಂತಿಲ್ ನೋಡಿದ್ರಿ ಕಣ್ಣಾರಿಗೆ ಈಗ ನಾ ಎದಕ್ ನಿಂದಿರ್ತೀನಿ, ನೀವು ತಪ್ಪು ತಿಳ್ಕೊಂಡ್ರಿ ನನ್ನ ಬಗ್ಗೆ. ಅಕ್ಕಿ ನೋಡಾಕ್ ನಿಂದಿರ್ತೀನಿ ತಿಳ್ಕೊಂಡ್ರಿ ನೀವು? ಇಲ್ರಿ, ನಾ ಇದ್ರ ನೀರ್ ಇರ್ತದು, ನಾ ಆ ಕಡೆ ಹೋಗ್ಬೇಕಾರ ಬಂದ್ ಆಗ್ಬಿಡುತ್ತದು. ಅದಕ್ಕ ಈ ಕಲ್ ನನಗರಿದು, ಅಕ್ಕಿ ಇಲ್ಲಿ ಹೋಗಿತ್ತಾಳ, ನಾ ಇಲ್ಲಿ ಕುಂಡಿರ್ತ ಅಷ್ಟ. ಆಯ್ತು ಅಲ್ಲ, ಈ ವಿಷಯ ನಮ್ಮಿಬ್ರಿಗೆ ಗೊತ್ತಿರ್ಲಿ. ಎಲ್ಲೋ ಬಾಳ ಅರ್ಜೆಂಟ್ ಹೊಂಟ್ರಿ. ಆಯ್ತಲ್ರಪ್ಪ, ನಮ್ ಡ್ಯೂಟಿ ಅಡ್ಡಾಡಿ ಮನಿ ಮುಟ್ಟಿಸ್ಬೇಕಲ್ರಿ ಅವ್ರ. ಅಲ್ಲ, ಒಂದು ಸೈಕಲ್ ಕೊಡಿಸ್ಬಿಡ್ಲಿ ನಿಮ್ಗ? ಸೈಕಲ್ ರೀ? ಬ್ಯಾಡ ತೋರಿ, ನಾವ್ ತಗೊಂತೀರಿ. ಅಲ್ಲ 70-80 ಕಿಲೋಮೀಟರ್ ಆಗತಿ. ನನ್ ಕಾರ್ ಗಡಿಯಾಗ ಹೋಗ್ಬೇಕಾರ ನೀವ್ ಹೇಳಿದ್ರಂದ್ರ ಅದನ್ನ ತೊಗೊಂಬರ್ದ್ ಬಿಡ್ತೈತಿ. ಅಲ್ಲ, ಅದು ಖರೆ ಬಿಡ್ರಿ, ಹೋಗಿ ತರ್ಬೇಕಂತ ಮಾಡೀನಿ. ಆದ್ರೆ ಏನ್ ತರಕ ಆಗೋಲ್ದು ಡ್ಯೂಟಿ ಟೈಮ್ನಾಗ. ಇಲ್ಲ, ನೀವ್ ಯಾಕೆ ಕಷ್ಟ ಪಡ್ತೀರಿ ನಮ್ ಸಂಬಂಧ? ನಮ್ಗೆ ಟೈಮ್ ಸಿಕ್ಕಾಗ ನಾವ್ ತಗೊಂಡ್ಬರ್ತೀವಿ. ಅಂತ ಮಾತಂದ್ರು ಕಷ್ಟ ನಿಮ್ ಸಂಬಂಧ ಪಡ್ಲಿಕ್ಕೆ ಯಾಕ್ರಿ? ನಮ್ಮೂರಾಗ ಕಲ್ತವ್ರಿ ಒಬ್ರ. ಇರ್ಲಿ, ನೀವು ಎಲ್ಲಿ ಹೊಂಟ್ರಿ ಹೋಗಿ ಬಂದ್ಬಿಡ್ರಿ. ಅದು ಡ್ಯೂಟಿ ಐತ್ರಿ, ಬರ್ತಾಳೆ ನೀವು ಹೋಗ್ರಿ. ಅದು ಯಾರು ಬೇಡ, ಅಡಿಗೆ ಮಾಡ್ಕೊಳಕ ನಾ ಹೆಂಗಾರ ಮಾಡಿ ಗುದ್ದಾಡಿ ಮಾಡ್ಕೊಂತೀನಿ ಅಂತ ಯಾರು ಬೇಡ. ನಾ ಈ ಕೇಳ್ಕೊಂತೀನಿ, ಯಾರ ಹೆಣ್ಮಕ್ಳು ಸಿಗ್ತಾರೆ, ನೀವ್ ಹೋಗಿ ಬರ್ರಿ. ಹೋಗ್ರಿ. ನನಗೊಂದು ಯಾವ್ದಾರು ಹೆಣ್ಮಗಳು ನೋಡಪ್ಪ, ನಾನು ಅಡಿಗೆ ಅಂದ ಅಂತಂದ್ರೆ ಇವನ ಗಣಮಗನ್ ತಂದಿಲ್ಲಾಕತ್ತಾರಲ್ಲ. ಇವನ ಮೇಲೆ ಒಂದು ಕಣ್ಣು ಇಡ್ಬೇಕಾತ. ಈಕೆ ಯಾಕೆ ಬರುವಳು? ಇನ್ನು ಬರೋ ಟೈಮ್ ಆತು. ಅದಪ್ಪ ಮಾಡ್ಬಾರ್ದು. ಈ ಪೋಸ್ಟ್ ಮ್ಯಾನ್ ಡ್ಯೂಟಿ ಒಟ್ಟ ಮಾಡಕ್ ಹೋಗ್ಬಾರ್ದು. 5 ಕಿಲೋಮೀಟರ್ ನಿಂತ ನಡೆಯಕತ್ತೀರಿ, ನಡೆದು ಸಾಕಾಗಿ ಹೋಗೈತಿ.
ಸೈಕಲ್ ತಗೋಬೇಕಂದ್ರೆ ಏನ್ ಗೌರ್ಮೆಂಟ್ದವ್ರು ಭತ್ತ ಕೊಡ್ತಾರ ನಮಗೆ? ಊರಾಗ ಯಾರಿಗಾರ ಸೈಕಲ್ ಕೇಳ್ಬೇಕಂದ್ರ ಬೇಕಾದ್ರೆ ಹೆಂಡ್ರು ಕೊಡ್ತೀವಿ ಸೈಕಲ್ ಕೊಡುದಿಲ್ಲ ಅಂತಾರ. ಅವ್ರದ್ದು ತಪ್ಪಲ್ಲ, ಅವ್ರಿಗೂ ಹೊಲಕ್ ಹೋಗ್ಬೇಕು ಅಂತ ಇರ್ತೈತಿ, ಕೆಲಸ ಮಾಡೋದು ಇರ್ತೈತಿ. ಅವ್ರು ತಮ್ಮ ಸೈಕಲ್ ನಮಗ್ ಕೊಟ್ರ ಅವ್ರು ಇಲ್ಲಿ ನಡ್ಕೊತ ಹೋಗಕ್ಕಾಗತ್ತ? ಇಲ್ಲ, ನಮ್ಮ ಪಗಾರದಾಗ ತಗೋಬೇಕಂದ್ರ ಈ ಊರಿಗೆ ಇರೋದು ಒಂದೇ ಬಸ್. ನಾ ಹೋಗಿ ತರ್ಬೇಕಂದ್ರ ಆ ಬಸ್ ಬಂದಾಗ ನನ್ನ ಡ್ಯೂಟಿ ಚಾಲು ಆಗಿರ್ತೈತಿ. ಡ್ಯೂಟಿಗೆ ಮಾಡುದು ಏನ್ ಮಾಡೋದು? ಅವ್ರು ನೋಡಿ ಆ ಗೌರ್ಮೆಂಟ್ದವ್ರು ಸಂಡೇ ಮೊದ್ಲು ಮಾಡಿ ಡ್ಯೂಟಿ ಮಾಡ್ರಿ ಅಂತಾರ. ಅಲ್ಲ, ಅವ್ರದ್ದು ತಪ್ಪಲ್ಲ. ಅವರು ಇವರು ಎಲ್ಲಾ ಪತ್ರಗಳು ನನ್ನ ಹತ್ರ ಸ್ಟಾಕ್ ಅದಾವು. ಹೋದಾಗ ಅವ್ರ ಮನ್ಯಾಗ ಇರಲ್ಲ. ಇನ್ನು ಹೊಲಕ್ ಹೋಗಿ ಕೊಡಕ್ಕಾಗತ್ತ? ಅವೆಲ್ಲ ಸ್ಟಾಕ್ ಕುಂತಾವ್, ಅವನ್ನೆಲ್ಲ ಬಗೆಹರಿಸ್ರಿ ಅಂತ ಅವ್ರು ಅಂತಾರ. ಏನ್ ಮಾಡ್ಬೇಕು ಏನು ತಿಳಿಯಂಗೇನಪ್ಪ, ಸಾಕಾಗಿ ಹೋಗಿ. ಯಾರ್ಯಾರು ಹೋದವಪ್ಪ ಇವತ್ತ? ಕರಿಯಪ್ಪ, ನಿಂಗವ್ವ, ಬಸವ್ವ. ಹೌದು, ನಾ ಎಲ್ಲ ಧೈರ್ಯ ಮಾಡಿ ಬಂದೀನಿ. ನೋವು ಇವತ್ತು ಕಾಕಿ ಶರ್ಟ್ ಬೇರೆ ಹಾಕೊಂಡಿಲ್ಲ. ಊರಾಗಿನ ಜನ ನಾನು ಪೋಸ್ಟ್ ಮ್ಯಾನ್ ಅಂತ ಗುರ್ತಾ ಹಿಡಿತಾರ ಇಲ್ಲೋ ಮರ. ಅಲ್ಲ, ಅವ ಇಸ್ತ್ರಿ ಮಾಡಕ್ ಅವ್ ಕೊಟ್ಟಿದ್ದೆ ಶರ್ಟ್, ಅವ ಇಸ್ತ್ರಿ ಅಂಗಡಿ ಅವ ಇಸ್ತ್ರಿ ಮಾಡಿ ಶರ್ಟ್ ಒಳಗಿಟ್ಟ ಕೀಲಿ ಹಾಕೊಂಡು ಹೋಗ್ಬಿಟ್ಟಾರ. ಕೊಟ್ರ ಹೋಗ್ಬೇಕಿಲ್ಲ ಪುಣ್ಯಾತ್ಮ. ಇನ್ನು ಆ ಶರ್ಟ್ ಇಲ್ಲಾರ ಬಂದ್ಬಿಟ್ಟಿನಿ. ಪೋಸ್ಟ್ ಮ್ಯಾನ್ ಅಂತ ಗುರ್ತು ಹಿಡಿತಾರ ಇಲ್ಲೋ. ಉಸುರ್ನ್ಯಾಗ ಜಳಕ ಸತ ಮಾಡಿ ಬಂದಿಲ್ಲ. ನೋಡಾಕ ಮಕ್ಕಳು ಕಳ್ರ ಕಂಡಂಗ ಕಾಣಕತ್ತೀನಿ. ಹೆಂಗ್ ಮಾಡೋದು? ಎಲ್ಲಿ ನಾಯಿಗೆ ಒದ್ದಂಗೆ ಒದಿತಾರೋ ಅಂತ ಚಿಂತೆ ಐತೈತಿ. ನೋಡು, ಇನ್ನೇನ್ ಬಂದೇ ಬಿಟ್ಟಿನಿ. ಡ್ಯೂಟಿ ಅಂತೂ ಮಾಡಬೇಕಲ್ಲ. ಯಾರಪ್ಪನ ಮನಿ ಕಾಯಕಕ್ಕೆ ಕರುಣೆ ಇಲ್ಲ ಅಂತ ಹೇಳ್ಯಾರ ಹಿರಿಯರು. ಯಾರ್ಯಾರು ಅದವಪ್ಪ? ಹಾ, ಲವಕ, ಲವ ಪೋಸ್ಟ್ ಮ್ಯಾನ್ ಬಂದಿನಿ. ಕರಮಪ್ಪ. ಅವನು ಫಸ್ಟ್ನೇ ಬೋರ್ಡ್ಗಿನ ಹಿಂಗ ಆಗ್ಬೇಕ? ಬಂದು ಕೂಡ ಕೀಲಿಲ್ಲ. ಅಲ್ಲಿ ಅನ್ಕೊಂಡು ಬಂದಿ ನೋಡ, ಎಲ್ಲ ಸ್ಟಾಕ್ ಅತ್ತ. ಇದೊಂದು ಬಿತ್ ನೋಡವನ ಅವ್ನು ಸಂಡೆಗೆ ಸ್ಟಾಕ್. ಏನೋ ಡ್ಯೂಟಿ ಮಾಡ್ತಾರಪ್ಪ ಇಂತ ಹಳ್ಳಿಗೊಳ್ಳ್ಯಾಗ. ಹುಡುಕಿ ಆಡಿದ್ರೆ ಒಂದು ಮಧ್ಯಾಹ್ನ ಹೊತ್ತ ಬರೀ ನಾಯಿನ ತುಂಬಿರ್ತಾವ ಊರಾಗ. ಒಬ್ಬ ಮನುಷ್ಯ ಸಿಗಂಗಿಲ್ಲ ಅವ್ನು. ಸಾಕಾಗಿ ಹೋಯ್ತು. ಎಲ್ಲಿ ನೋಡಿ ಪೋಸ್ಟ್ ಮ್ಯಾನ್ ಡ್ಯೂಟಿಗೆ ರಾಜೀನಾಮೆ ಕೊಡ್ಬೇಕಂತ ಮಾಡಿವಿ. ಸಾಕಾಗಿ ಹೋಯ್ತು. ಹೇಳ್ಕೊತ್ ಕೂತ್ರಿ ಏನ್ ಡ್ಯೂಟಿ? ಯಾರು ನಮ್ಮಪ್ಪ ಬಂದು ಮಾಡ್ತಾನ? ಈ ಮನಿ ಮುಗೀತು. ಮುಂದಿನ ಮನಿ ಯಾಕ್ಯಾರ ಸಿಗ್ತಾಳ ಇಲ್ಲಿ ನೋಡುವುದೇ ಇಲ್ಲ. ಯಾರಿಗೆ ಬಿಟ್ಟಿದ್ದಲ್ಲ ಇವನವನು. ಸಾಕಾಗಿ ಹೋಗೈತಿ. ಅಳಕೋ ಅಂತ ಕೂತ್ರೆ ಎಲ್ಲ ಆಗಲ್ಲ. ಡ್ಯೂಟಿ ಈ ಒಂದು ಪತ್ರ ಬಂದೈತಿ, ಯಮನವಕ್ಕೂ ಕೊಟ್ರು. ಗೊತ್ತಿತ್ತು ನನಗೆ, ಇಟ್ಟಾಕತ್ತೈತಿ ನನಗೆ ಮೊದ್ಲಾಗ ಗೊತ್ತಿತ್ತು. ನಮ್ಮ ಊರಾಗಿರುವ 800 ಮನಿ, ಅದ್ರಾಗ 700 ಮನಿ ಅವ್ರು ಬರೀ ಹೊಲದಾಗ ಇರ್ತಾರ. 100 ಮನಿಯವ್ರ ಅಟ್ಟ ಏನ ತಪ್ಪಿ ಊರಾಗಿರ್ತಾರ. ಬಿತ್ತೊಳಿ ಇದು ಒಂದು ಪತ್ರ ಸಡ್ಯಕ್ಕೆ ಹಬ್ಬ ಅನ್ನಂಗಿಲ್ಲ, ಹರಿದಿನ ಅನ್ನಂಗಿಲ್ಲ. ಬರೀ ಇವ್ರನ್ನ ಹುಡುಕುದು ಪತ್ರ ಕೊಡುದು ಇದೇ ಆಗೈತೆ ಹೇಳಿ. ಅಡ್ಡಾಡಿ ಗಂಟ್ಲ ಆರೈತೆ ಅಂತೇಳಿ ಒಂದು ಗ್ಲಾಸ್ ನೀರ್ ಕೇಳ್ಬೇಕಂದ್ರೆ ನೀರ್ ಸತ ಕೊಡೋರು ಯಾರು ಇಲ್ಲಿ ಊರಾಗ. ಸಾಕಾಗಿ ಹೋಗೈತಿ. ಯಾರಿಗೆ ಕೇಳ್ಬೇಕ್ರಿ? ಅಲ್ಲೊಬ್ರು ಯಾರ ಹೆಣ್ಮಕ್ಳು ಕುಂತಾರ, ಅವ್ರಿಗೆ ಮಾತಾಡ್ಸಿ ಅವ್ರ ಕಡೆಲೆ ಒಂದ್ ಗ್ಲಾಸ್ ನೀರ್ ಕೇಳಿ ಇಸ್ಕೊಂಡು ಕುಡ್ದು ಮುಂದಿನ ಮನೆಗೆ ಹೋದ್ರ ಆಯ್ತು. ಇವೆರಡು ಪತ್ರ ಅವ್ರ ಕೈಯಾಗ ಕೊಟ್ಬಿಡ್ತೀರಿ. ಅವ್ರು ಬಂದಾಗ ಅವ್ರು ಕೊಡ್ತಾರ, ಅವ್ರ ಪತ್ರ ಅವ್ರಿಗೆ ಮುಡ್ತೈತಿ. ಅದೇನು ಕೊಟ್ಟು ಹೋದ್ರ ಆಯ್ತು. ನನ್ನ ಟೈಮರ್ ಎಷ್ಟು ಸುಮಾರು ಇರ್ಬೇಕು ಮಾರ. ಅದೇನಂತಾರಲ್ಲ, ಟೈಮ್ ಕೆಟ್ಟಾಗ ಎಲ್ಲಾನು ಎದುರು ಬೀಳ್ತೈತಿ ಅದಾಗ. ಈ ಊರಾಗ ಹುಡುಕಾಡಿದ್ರೆ ಮನುಷ್ಯ ಸಿಗಂಗಿಲ್ಲ, ಬರೀ ನಾಯಿನೇ ಸಿಗ್ತಾವ. ಅಲ್ಲ, ಈ ಆಕಾರ ನೋಡಿ ಎಲ್ಲಿ ಮಂದಿ ಹೊಡಿತಾರ ಅಂತ ಚಿಂತೆ ಮಾಡಕತ್ತಿದ್ದೆ. ನಾಯಿ ಸತ ನೋಡಿ ನನಗೆ ಬಗಳಾಕತ್ತು. ಆ ನಮನೆ ಆಕಾರ ಕೆಟ್ಟೈತೆ ಆನಂದು. ಹೊಲ್ಬಿಡ ಡ್ಯೂಟಿ ಆಕಾರ. ಆ ನಾಯಿನ ಒಂದ್ ಸ್ವಲ್ಪ ಹಿಡ್ಕರ್ರಿ, ಕಡ್ದು ಹಿಡ್ದಿತ್ತು. ಯಾರೀ ಕಡೆಯಲ್ಲಿ ಬರೀ ನಾಯಿ? ಆಕಾರ ಹಿಡ್ಕರ್ರಿ ಅದ್ರ ನಾಯಿನ. ಹಿಡ್ಕೋರಿ, ಕಡ್ದು ಹಿಡ್ದಿತ್ತು. ಕೈಯಾಗ ಕೂಸೈತ್ ಬಾರ ಅಣ್ಣ, ಹೆಂಗ್ ಹಿಡ್ಕೋದು?
ಬರ್ರಿ ಏನ್ ಮಾಡಲ್ ಬರ್ರಿ ಅದ. ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರೀತಿಯ ಮಂಜುಳಾ ಮುದೋಳ ಮಾತಾಡಕತ್ತೀನಿ. ಏನಪ್ಪಾ ವಿಷಯ ಅಂದ್ರ, ಇಷ್ಟ ದಿನ ನಮ್ಮನ್ನ ರಂಗಭೂಮಿ ಬೆಳೆಸಾಕತ್ತೀರಿ, ಹಾಗೆ ಯೂಟ್ಯೂಬ್ ನಾಗು ಬೆಳೆಸಾಕತ್ತೀರಿ. ನಿಮ್ಮ ಆಶೀರ್ವಾದದಿಂದ ನಾವೀಗ ನಮ್ದಾದಂತ ಒಂದ್ ನಾಟಕ ಕಂಪನಿ ಸಂಘ ಕಟ್ಕೊಂಡಿವಿ, ಶ್ರೀ ಭುವನೇಶ್ವರಿ ನಾಟ್ಯ ಸಂಘ ಮುದೋಳ ಅಂತ. ನಿಮ್ಮ ಜಾತ್ರೆ ಸಮಾರಂಭಗಳಿಗೆ ನಾಟಕ ಬೇಕಾದಲ್ಲಿ ಕೆಳಗಿನ ನಂಬರ್ಗೆ ಸಂಪರ್ಕಿಸಿರಿ. ನಿಮ್ಗೆ ಯಾವ ನಾಟಕ ಬೇಕಾದ್ರೂ ನಾವು ಬಂದ್ ಆಡ್ಕೊಡ್ತೀವಿ. ಆ ನಾಟಕನಾಗ ಪ್ರಮುಖವಾಗಿ ಹಾಸ್ಯ ಪಾತ್ರದಲ್ಲಿ ಮುದೋಳ್ ಕಟ್ಟಪ್ಪ ಅಂತ ಹೆಸರು ಮಾಡಿರುವ ನಟರಾಜ್ ಮುದೋಳ್ ಅವರು ಪ್ರಮುಖ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರ. ಇನ್ನು ನಮ್ಮ ಮುದೋಳ್ ಕಟ್ಟಪ್ಪ ಚಾನಲ್ ಅನ್ನ ನೀವೆಲ್ಲರೂ ಸೇರಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೆಳಗ್ ಗಂಟೆ ಇರುತ್ತ, ಗಂಟೆ ಹೊಡೆಯೋದು ಮಾತ್ರ ಮರಿಬೇಡ್ರಿ. ನಮಸ್ಕಾರ. ನಮಸ್ಕಾರ.